ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಧಾಕರ ಮಾತಾಡ್ತಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಯಲಹಂಕದ ಹತ್ರ ಇರೋ ಸಿಂಗನಾಯ್ಕನಹಳ್ಳಿ. ಇಲ್ಲಿ ಬಂದ್ಬಿಟ್ಟು ಹೆವಿ ಲೈಸೆನ್ಸ್ ಎಕ್ಸ್ಪೈರಿ ಆಗಿರುತ್ತಲ್ಲ, ಅವರಿಗೆ ಬಂದ್ಬಿಟ್ಟು ನಾವು ರಿನ್ಯೂವಲ್ ಮಾಡಬೇಕಾದ್ರೆ ಅಲ್ಲಿ ಬಂದು ನಾವು ಸರ್ಟಿಫಿಕೇಟ್ನ ತಗೊಂಡೋಗ್ಬೇಕು. ಎಲ್ಲ ಊರಿಂದನೂ ಬಂದು ಆ ಸರ್ಟಿಫಿಕೇಟ್ನ ಪಡೆಯೋಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಯಿಂದ ಕರ್ನಾಟಕದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಯಿಂದನೂ ಡ್ರೈವರ್ಸ್ ಬ್ರದರ್ಸ್ಗಳು ಬಂದಿದ್ದಾರೆ. ಇಲ್ಲಿ ಬಂದು ನಾವು ಲೈಸೆನ್ಸ್ನ ಬಂದುಬಿಟ್ಟು ರಿನ್ಯೂವಲ್ ಮಾಡೋಕ್ಕೋಸ್ಕರ ಒಂದು ದಿನ ಕ್ಲಾಸ್ ಇರುತ್ತೆ. ಆ ಕ್ಲಾಸಲ್ಲಿ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟ್ನ ಕಟ್ಟಿ ನಾವು ಸೇರ್ಕೋಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಆಗುತ್ತೆ. ಕಾರಣ ಇಲ್ಲಿಗೆ ಏನಂದರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೇ ಥರ ನಮ್ಮ ಬೆಂಗಳೂರಲ್ಲಿ ಇದೇ ಇನ್ಸ್ಟಿಟ್ಯೂಟ್ ಕಂಪ್ನಿ ಥರ ಬೇರೆ 4 ಕಡೆ ಮಾಡಿದ್ದಾರೆ. ಮಂಗಳೂರು, ಧಾರವಾಡ, ಕಲಬುರಗಿ ಕಡೆ, ಹುಬ್ಳಿ ಈ ಕಡೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಲ್ಲಿ ಹೋಗಿ ಮಾಡ್ಕೊತಾರೆ. ಬಟ್ ಇಂಪಾರ್ಟೆಂಟ್ ಏನಂದರೆ, ನಾವು ಲೈಸೆನ್ಸ್ನ ರಿನ್ಯೂವಲ್ ಮಾಡಬೇಕಂದ್ರೆ ಇಲ್ಲಿಂದ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕೇ ಬೇಕು. ಈ ಸರ್ಟಿಫಿಕೇಟ್ನ ನಾವು ಪಡ್ಕೊಂಡ್ರೆ ನಮಗೆ ರಿನ್ಯೂವಲ್ಲು ಈಸಿ ಆಗುತ್ತೆ. ಮತ್ತು ಅದು ಒಂದು ಸರ್ಟಿಫಿಕೇಟ್ನ ಪಡೆದಾದ ನಂತರ ನಮಗೆ 1 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿಯಲ್ಲಿ ಮುಗಿಸ್ಕೋಬೇಕು. ಎಲ್ಲಿಂದ ಬಂದು ರಾತ್ರಿ ಹಗಲು ಜರ್ನಿ ಮಾಡಿ ಬಂದಿದ್ದಾರೆ ಎಲ್ಲ ಬ್ರದರ್ಸ್ಗಳೆಲ್ಲ ಎಲ್ಲ ಅಲ್ಲಲ್ಲೇ ಕುತ್ಕೊಂಡವ್ರೆ. ಇದು ಬಟ್ ನಾವು ಇನ್ನೂ ಓಪನ್ ಆಗಿಲ್ಲ ಗೇಟು. ಇವಾಗ ನಾವು ಒಳಗೆ ಹೋದ ಮೇಲೆ ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಓಪನ್ ಮಾಡಿದ್ಮೇಲೆ ಹೋಗುತ್ತೆ. ಎಲ್ಲ ನೋಡ್ತಾ ಇದ್ದಾರೆ. ಬಟ್ ನೋಡಬೇಕು ಮುಂದಕ್ಕೆ ಇನ್ನು ಏನೇನು ನಡೀತಿದೆ ಅಂತ ನೋಡೋಣ ಅಂತ. ನನ್ನ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಬೇರೆ ಬೇರೆ ವಿಷಯನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಈ ನನ್ನ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾಯಿರಿ. ಹಾಯ್.